ಹೆಸರು ಹೇಳ್ರಿ. BK ಪ್ರಕಾಶ್ ಅಂತ ಹೇಳಿ ಸರ್. ಪ್ರಕಾಶ್ BK. ಯಾವ ನಿಮ್ದು? ಮಂಡ್ಯ, ಮಳವಳ್ಳಿ ತಾಲೂಕು, ಬೆಳ್ತೂರು. ಏಜ್ ಎಷ್ಟು ನಿಮ್ದು? ಏಜ್ 57 ಸರ್. BP ಇಂದ ಬಂದಿದ್ದು, ಶುಗರ್ ಇಂದ BP ಇಂದ ಬಂದು. ನಿಮ್ದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಂದ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ. ಮಿರಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ. ಹೌದು ಸರ್. ಎಷ್ಟು ತಿಂಗಳಿಂದ ತಗೊಳ್ತಾ ಇದ್ರಿ? 1 ತಿಂಗಳಿಂದ ತಗೊಳ್ಳೋದು. 1 ತಿಂಗಳಿಂದ. 1 ತಿಂಗಳಿಂದಲೇ ಕ್ರಿಯೇಟಿನೈನು ಮೊದಲು 8 ಇತ್ತು, 7.94. ಈಗ ಅದು 4.4 ಬಂದೈತೆ. 4.4 ಅಂದ್ರೆ 50% ಬರೀ 1 ತಿಂಗಳಲ್ಲೇ ರೆಡ್ಯೂಸ್ ಆಗಿದೆ. ಹೌದು. ಈಗ ಅನುಭವ ಹೆಂಗಿದೆಯಪ್ಪ? ಮೊದ್ಲು ಹೆಂಗಿತ್ತು, ನೀವು ಡಯಾಲಿಸಿಸ್ ಮಾಡಿಸ್ಕೊಂಡು ಇಷ್ಟಿರೋ ಹೊತ್ತಲ್ಲಿ ಇವಾಗ ಹಿಂಗೆ ಅನುಭವ ಇದೆ? ಶರೀರದ ಬಗ್ಗೆ ಹೇಳ್ರಿ. ಕಿಡ್ನಿ ಪೇಷಂಟ್ ಮೊದಲೇ ನಾವು ಆರಾಮಾಗಿರ್ತಿದ್ನೋ ಇದು ಈಗಲೂ ಕೂಡ ಅದೇ ತರ ಆರಾಮಾಗಿದ್ದೀನಿ. ಅಷ್ಟು ಚೆನ್ನಾಗಾದ್ರಿ ಬರೀ 1 ತಿಂಗಳಲ್ಲೇ? ಹೌದು. ಊಟ ಎಲ್ಲ ಯಾವ ರೀತಿ ಇದು ಮಾಡ್ತೀವಿ? ನಾನು ಹೇಳ್ದಂಗೆ ಏನೇನು ನೀವು ಹೇಳ್ದಂಗೆ ಡಯಟ್ ಫುಡ್ ಹೆಂಗೆ ಹೇಳ್ರಿ, ಜನಕ್ಕೆಲ್ಲ ಗೊತ್ತಾಗ್ತದೆ. ತರಕಾರಿ ಜ್ಯೂಸು, ಆಮೇಲೆ ಫ್ರೂಟು, ಆಮೇಲೆ ಅಗಸೆ ಮಜ್ಜಿಗೆ, ಆಮೇಲೆ ರೈಸ್ ಕಡಿಮೆ, ತರಕಾರಿ ಜಾಸ್ತಿ, ಉಪ್ಪು ಹುಳಿ ಖಾರ ಕಮ್ಮಿ, ಆಮೇಲೆ ಸೊಪ್ಪಿನ ಪಲ್ಯ ಎಲ್ಲ ಚೆನ್ನಾಗಿ ತಿಂತಾ ಇದ್ರಿ. ಆಮೇಲೆ ಇದು ವೆಜಿಟಬಲ್ ಜ್ಯೂಸ್ ತಗೊಂಡಿದ್ರಾ? ವೆಜಿಟಬಲ್ ಜ್ಯೂಸ್ ಮಾಡ್ಕೊತೀವಿ. ವೆರಿ ಗುಡ್. ರಾ ವೆಜಿಟಬಲ್ ಹಸಿ ಜ್ಯೂಸ್, ಹಸಿ ತರಕಾರಿ ಜ್ಯೂಸ್. ಎಷ್ಟು ತಗೊಳ್ತಾ ಇದ್ರಿ ಅದು? ದಿನಕ್ಕೆ 2 ಸರಿ. ದಿನಕ್ಕೆ 2 ಸರಿ. ಭಾರಿ ಖುಷಿ ಆಯ್ತಪ್ಪ. ಆಮೇಲೆ ಯೂರಿನ್ ಫ್ಲೋ ಹೆಂಗೆ ಜಾಸ್ತಿ ಆಗಿದೆ? ಮೊದಲು ಏನು ವ್ಯತ್ಯಾಸ ಇಲ್ಲ. ಹಿಂದೆ ನಾನು ಚೆನ್ನಾಗಿದ್ದಾಗ ಹೇಗೆ ಹಂಗೆ ಬಂತು. ಈಗಂತೂ ನೀವು ಎಷ್ಟು ಡಯಾಲಿಸಿಸ್ ಅಲ್ಲಿ ಇದ್ರಿ? ಈಗ ವೀಕ್ಲಿ 2 ಟೈಮ್ಸ್ ಇದ್ದೀನಿ. ಈಗ ಬಿಟ್ಬಿಟ್ರೆ ಎಷ್ಟು? ಏನೇ ಬೇಕಾಗಲ್ಲ. ಓಕೆ, ಥ್ಯಾಂಕ್ಸ್.